ನಮಸ್ಕಾರಗಳು ಪ್ರೀತಿಯ ಹೊಸ ಜೋಡಿ ಪ್ರೇಕ್ಷಕರಿಗೆ. ಇಂದು ನಾವು ಪರಿಚಯ ಮಾಡೋದು ಒಂದು ಬಹುಮಾನವಾಗಿ ಬೆಳೆದ ಹಳ್ಳಿಯ ಸುಂದರ ಹುಡುಗಿ. ಅವಳ ಹೆಸರು ಅಂಜಲಿ ಅಂತ. ಅಂಜಲಿಯ ಪರಿಚಯವನ್ನು ನಾವು ನೋಡೋದಾದ್ರೆ, ಅವಳು ತುಮಕೂರು ಜಿಲ್ಲೆಯಲ್ಲಿರುವ ಸಣ್ಣ ಹಳ್ಳಿಯೊಂದರಲ್ಲಿ ಬೆಳೆದವಳು. ವಯಸ್ಸು 26 ವರ್ಷ. ವಿದ್ಯಾಭ್ಯಾಸ BCom ಮುಗಿಸಿಕೊಂಡು ಈಗ ಮನೆಯಲ್ಲಿಯೇ ಅಕೌಂಟಿಂಗ್ ರಿಲೇಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದರಿಂದಾಗಿ ಜೀವನದಲ್ಲಿ ಸ್ವಾವಲಂಬನೆ ಇದೆ. ಮನೆಯ ಕೆಲಸವೂ ಮಾಡುತ್ತಾರೆ, ಲೆಕ್ಕಾಚಾರವನ್ನು ಕೂಡ ನೋಡಿಕೊಳ್ಳುತ್ತಾರೆ ಎಂದು ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಇವರು ಕುಟುಂಬದಲ್ಲಿ 4 ಜನರು ಇದ್ದಾರೆ. ತಂದೆ ರೈತ, ತಾಯಿ ಗೃಹಿಣಿಯಾಗಿ ಇದ್ದಾರೆ. ಹಾಗೆ ಚಿಕ್ಕ ಅಕ್ಕ ಓದುತ್ತಿದ್ದಾಳೆ. ನಾನು ಫೈನಾನ್ಸ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಇಡೀ ಮನೆಯ ಶ್ರದ್ಧೆ ಈ ಹುಡುಗಿಯ ಮೇಲೆ ಇದೆ. ಮನೆಯವರಲ್ಲಿ ಎಲ್ಲರಿಗೂ ಇವಳು ಸ್ಫೂರ್ತಿ. ಹಾಗೆ ಅಂಜಲಿಯ ವ್ಯಕ್ತಿತ್ವವನ್ನು ನಾವು ನೋಡೋದಾದ್ರೆ, ಅವಳು ಶಾಂತ ಸ್ವಭಾವದವರು, ಆದರೆ ಒಳಗೆ ಗಟ್ಟಿತನ ತುಂಬಿರುವ ಹುಡುಗಿ. ಏನಾದರೂ ಒಂದು ಕೆಲಸವನ್ನು ಹಿಡಿದ್ರೆ ಮುಗಿಯದೇ ಬಿಡಲ್ಲ. ಅಮ್ಮನ ಜೊತೆ ಅಡುಗೆ ಮಾಡುವಾಗ, ಅಪ್ಪನಿಗೆ ಹೊಲದ ಕೆಲಸದಲ್ಲಿ ಸಹಾಯವನ್ನು ಮಾಡುವಾಗ ಎಲ್ಲೆಡೆ ನಿಜವಾದ ತಾಳ್ಮೆಯನ್ನು ಕೂಡ ಹೊಂದಿರುತ್ತಾಳೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಹವ್ಯಾಸವನ್ನು ನಾವು ನೋಡೋದಾದ್ರೆ, ಓದುವುದು, ವಿಶೇಷವಾಗಿ ಪೌರಾಣಿಕ ಕಥೆಗಳನ್ನು ಓದುವುದು, ಕ್ಲಾಸಿಕಲ್ ಕನ್ನಡ ಸಾಂಗನ್ನು ಕೇಳುವುದು, ಮನೆಗೆಲ್ಲ ಸ್ವಚ್ಛತೆ ಇಡುವ ಹವ್ಯಾಸವನ್ನು ಮಾಡುವುದು, ದೇವರ ಪೂಜೆಯಲ್ಲಿ ಆಸಕ್ತಿ ಇರುವುದು ಇವರ ಹವ್ಯಾಸವಾಗಿದೆ. ಹಾಗೆ ಇವರ ಮದುವೆಯ ಬಗ್ಗೆ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ, ಅವಳು ಹೇಳುತ್ತಾಳೆ, ನನಗೆ ಬೇಕಾದವರನ್ನು ನನ್ನ ಜೊತೆಗೆ ಬದುಕಿನ ಎಲ್ಲ ಹಂತಗಳಲ್ಲಿ ಹಿರಿದಾರಿಯಾಗಬೇಕು, ಹಣಕ್ಕಿಂತ ಹೆಚ್ಚು ಮಾನವೀಯತೆ ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಅವರು ಬಯಸುವಂತಹ ವರ ಹೀಗಿರಬೇಕು ಎಂದು ತಿಳಿಸಿದ್ದಾರೆ. ಗ್ರಾಜ್ಯುಯೇಟ್ ಆಗಿರಬೇಕು, ಕುಡಿದವನು ಹಾಗೆ ಬೇಟೆಯಾಡದವನು ಬೇಡ, ಕುಟುಂಬಕ್ಕೆ ಮೌಲ್ಯ ಕೊಡುವವನು ಆಗಿರಬೇಕು, ಗೌರವ ಕೊಡಬಲ್ಲವನು ಆಗಿರಬೇಕು ಎಂದು ತಿಳಿಸಿದ್ದಾರೆ. ಅಂತಿಮವಾಗಿ ಸ್ನೇಹಿತರೆ, ಈ ಹುಡುಗಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ.